ವೆಲ್ಕಮ್ ಟು ಮೈ ಚಾನಲ್. ಡೇ ಟು ನಾವು ಐಡಿಯಲ್ಲಿ ಇದ್ವಿ. ಬೆಳಗ್ಗೆ ಬೇಗ ಎದ್ಬಿಟ್ಟು ನಾವು ಹೋಗಿದ್ದು ನೋಡೋದಕ್ಕೆ ದಶರಥ ಮಹಾರಾಜರ ರಾಜಮಹಲ್. ಇದನ್ನು ದಶರಥ ಮಹಾರಾಜರ ಪ್ಯಾಲೇಸ್ ಅಂತಲೂ ಹೇಳ್ಬೋದು. ಇಲ್ಲಿ ಒಳಗಡೆ ಹೋಗ್ತಾ ಇದ್ದಂತೆ ನೀವು ನೋಡ್ಬೋದು ಸೀತಾರಾಮದೇವರ ಮಂದಿರ ಒಳಗಡೆ ಪೂಜೆ ನಡೆಯುತ್ತೆ. ಆ ಪೂಜೆನ ಎಲ್ಲ ನೋಡಿಬಿಟ್ಟು ನಾವು ಮುಂದೆ ಹೋಗ್ತಾ ಇರಬೇಕಾದ್ರೆ ನೋಡಿದ್ದು ಈ ಕಾಂದಮೂಲ ಫಲ ಅಂತ. ಇದರ ವಿಶೇಷತೆ ಏನಂದರೆ ಇದನ್ನು ಶ್ರೀರಾಮನು ವನವಾಸದಲ್ಲಿರಬೇಕಾದ್ರೆ ತಿಂದಿರೋ ಫಲ ಅಂತಲೂ ಕರೀತಾರೆ ಇದನ್ನು. ಸೊ ಇದನ್ನು ನಾನು ಕೂಡ ಟೇಸ್ಟ್ ಮಾಡಿಬಿಟ್ಟು ಹೇಗಿದೆ ಅಂತ ನೋಡಿಬಿಟ್ಟು ಮುಂದೆ ನಾವು ಹೊರಟಿದ್ದು ನೋಡೋದಕ್ಕೆ ಕನಕ ಮಹಲ್ ಅಂತ. ಕನಕ ಮಹಲ್ ಇದು ಬಂದ್ಬಿಟ್ಟು ರಾಮ ಸೀತಾದೇವಿರ ಮದುವೆ ಆದಾಗ ಕೈಕೆಯು ಸೀತಾದೇವಿಗೆ ಕೊಟ್ಟಿರೋ ಉಡುಗೊರೆ ಅಂತಲೇ ಹೇಳ್ಬೋದು ಈ ಕನಕ ಮಹಲ್. ಸೊ ಇಲ್ಲಿ ಕೂಡ ನೀವು ಶ್ರೀರಾಮ ಮತ್ತು ಸೀತಾದೇವಿಯ ಮಂದಿರನ ನೋಡ್ಬೋದು. ಅಲ್ಲಿ ಕೂಡ ಪೂಜೆ ಎಲ್ಲ ನಡೀತಾ ಇರುತ್ತೆ. ಸೊ ಅದಾದಮೇಲೆ ನಾವು ಮುಂದೆ ಹೋಗ್ತಾ ಇರಬೇಕಾದ್ರೆ ನಾನು ನೋಡಿದ್ದು ಈ ಸೌತೆಕಾಯಿನ ತುಂಬ ವೆಜಿಟೇಬಲ್ ಕಾಣಿಸ್ತಾ ಇತ್ತು. ಸೊ ಅದನ್ನು ಟೇಸ್ಟ್ ಮಾಡಿಬಿಟ್ಟು ಅದಾದಮೇಲೆ ಮಾವಿನ ಹಣ್ಣಿನ ರಸದಿಂದ ಮಾಡಿರೋ ಈ ಜ್ಯೂಸ್ನ ಕೂಡ ಟೇಸ್ಟ್ ಮಾಡಿಬಿಟ್ಟು ನಾರ್ತ್ ಫೇಮಸ್ ಆಲೂ ಟಿಕ್ಕಿನ ತಿಂದ್ಬಿಟ್ಟು ಮುಂದೆ ನಾನು ಹೋಗಿದ್ದು ತ್ರಿವೇಣಿ ಸಂಗಮ. ತ್ರಿವೇಣಿ ಸಂಗಮ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಈ ವರ್ಷದ ಮಹಾಕುಂಭಮೇಳ ನಡೆದಿರುವ ಜಾಗ ಪ್ರಯಾಗ್ರಾಜ್ನಲ್ಲಿರೋ ತ್ರಿವೇಣಿ ಸಂಗಮ. ಸೊ ಇಲ್ಲಿ ಬಂದ್ಬಿಟ್ಟು ಗಂಗಾ, ಯಮುನಾ ಮತ್ತು ಸರಸ್ವತಿ ಮೂರು ನದಿಗಳು ಒಂದಾಗಿರೋ ಜಾಗ ಇದು. ಸೊ ಇಲ್ಲಿ ನಾನು ಕೂಡ ಬಂದ್ಬಿಟ್ಟು ಪವಿತ್ರ ಸ್ನಾನ ಮಾಡಿಬಿಟ್ಟು ಅದಾದಮೇಲೆ ನಾವು ಹೊರಟಿದ್ದು ಮುಂದೆ ಬನಾರಸ್ಗೆ, ವಾರಾಣಸಿ ಅಂತಲೂ ಹೇಳ್ತಾರೆ. ಸೊ ನಾವು ರೈಲ್ವೆ ಸ್ಟೇಷನ್ಗೆ ಹೋಗ್ಬಿಟ್ಟು ಅಲ್ಲಿಂದ ನಾವು ಹೋಗಿದ್ದು ಬನಾರಸ್ಗೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಆ್ಯಂಡ್ ಪ್ಲೀಸ್ ಫಾಲೋ ಫಾರ್ ದ ಪಾರ್ಟ್ 3 ಫಾರ್ ಬನಾರಸ್ ವಿಡಿಯೋ.